ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ರಜಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಎಲ್ಲರೂ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆಯೇ ಇವತ್ತು ಒಂದು ಸಂಡೇ, ನಾನು ನಮ್ಮ ಫ್ರೆಂಡ್ಸ್ ಜೊತೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಮದುವೆ ಶಾಪಿಂಗ್ಗೆ ಅವರು ಹೊರಟಿದ್ರು. ಸೊ ಹಾಗಾಗಿ ನನಗೂ ಈ ಮಂತಲ್ಲಿ ಒಂದು ಸ್ಪೆಷಲ್ ಡೇ ಇದೆ, ಅದಕ್ಕೋಸ್ಕರ ಏನಾದರೂ ಶಾಪ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾವಿವತ್ತು ಹೊರಟಿದ್ವಿ ಚಿಕ್ಕಪೇಟೆಗೆ. ನಮ್ಮ ಚಿಕ್ಕಪೇಟೆ ಶಾಪಿಂಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಾವಿವಾಗ ಗಾಡಿಯಲ್ಲಿ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಕೂಡ ಅಲ್ಲೇ ಬಂದಿರ್ತೀವಿ ಅಂತ ಹೇಳಿದ್ರು. ಅವ್ರು ಆಲ್ರೆಡಿ ಹೋಗಿದ್ದಾರೆ. ನಾವೇ ಸ್ವಲ್ಪ ಲೇಟ್ ಆಯಿತು. ನಮ್ಮ ಮನೆಯವರು ಸ್ವಲ್ಪ ಕೆಲಸ ಮಾಡ್ತಾಯಿದ್ರು, ಹಾಗಾಗಿ ನಮ್ಮದೇ ಸ್ವಲ್ಪ ಲೇಟು. ಅವ್ರು ಆಲ್ರೆಡಿ ಅಲ್ಲಿ ರಿಲಯನ್ಸ್ ಮಾರ್ಟ್ ಹತ್ರ ಇದ್ದಾರೆ. ಸೊ ನಾವಿವಾಗ ಹೋಗಿ ಅಲ್ಲಿ ಗಾಡಿ ಹಾಕಿ ಅವ್ರ ಜೊತೆ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಹಾಗೆ ಪಿಂಕಿ ಅಕ್ಕ ವೀಡಿಯೋ ಮಾಡೋದನ್ನ ನೋಡಿ ಕೇಳಿದ್ರು, ಬ್ಲಾಗ್ ಮಾಡ್ತಾ ಇದೀಯಾ ಅಂತ ಹೇಳಿ ಅಂತ ಹೇಳಿದೆ. ನಾವಿವಾಗಿದ್ದೀವಿ ಮೆಟ್ರೋ ಸ್ಟೇಷನಲ್ಲಿ. ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಸೊ ನೋಡಬೇಕು ಹೇಗಿರುತ್ತೆ ಚಿಕ್ಕಪೇಟೆ ಶಾಪಿಂಗ್, ಶೇರ್ ಮಾಡ್ತೀನಿ. ನಾವೇನಾದರೂ ತೊಗೋಬೇಕು ಅಂತ ಚಿಕ್ಕಪೇಟೆಗೆ ಹೊರಟ್ರೆ ಯಾವಾಗಲೂ ನಮ್ಮ ಮನೆಯವ್ರ ಗಾಡಿಯಲ್ಲಿ ಹೋಗ್ತಾ ಇದ್ವಿ. ಬಟ್ ಅಲ್ಲಿ ಗಾಡಿ ಪಾರ್ಕ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಎಲ್ಲೂ ಜಾಗನೇ ಇರಲ್ಲ. ಹಾಗೆಯೇ ಎಲ್ಲಾದರೂ ಪೇ ಮಾಡಿ ಪಾರ್ಕ್ ಮಾಡೋಣ ಅಂದರೆ ಅದಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲ. ಸೊ ಹಾಗಾಗಿ ತುಂಬ ಹಿಂಸೆ ಆಗೋದು. ಇವಾಗ ಮೆಟ್ರೋ ಆಗಿರೋದು ತುಂಬ ಖುಷಿಯಾಗುತ್ತೆ. ಇಲ್ಲಿಂದ RV ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಆರಾಮಾಗಿ ಚಿಕ್ಕಪೇಟೆಗೆ ಡೈರೆಕ್ಟ್ ಹೋಗ್ತೀವಿ. ಅದೊಂಥರ ತುಂಬ ಖುಷಿಯಾಗುತ್ತೆ. ಗಾಡಿ ಎಲ್ಲಿ ಪಾರ್ಕ್ ಮಾಡಬೇಕು, ಗಾಡಿ ತೊಗೊಂಡು ಓಡಾಡೋದು ಈ ಹಿಂಸೆ ಇರಲ್ಲ. ಆರಾಮಾಗಿ ಓಡಾಡಿಕೊಂಡು ಶಾಪ್ ಮಾಡ್ಕೊಂಡು ಬರ್ಬೋದು. ಅದೊಂದು ತುಂಬ ಈಸಿ ವೇ ಅಂತ ಹೇಳ್ಬೋದು. ನನಗದು ತುಂಬ ಖುಷಿಯಾಯಿತು. ಹಾಗೆ ನಾನು ಆಯುಷ್ ಕೂತ್ಕೊಂಡು ವೀಡಿಯೋ ಮಾಡ್ತಾ ಮಾತಾಡ್ತಾ ಇದ್ವಿ. ನಾವು ಯಾವ ಸ್ಟೇಷನಲ್ಲಿದ್ದೀವಿ, ಎಲ್ಲಿಗೆ ಹೋಗಬೇಕು, ಇದು ಯಾವ ಸ್ಟೇಷನು ಅಂತಲೇ ಗೊತ್ತಿರಲಿಲ್ಲ ಫಸ್ಟ್ ಬಂದಾಗ. ನಮ್ಮ ಮನೆಯವರು ಕೋನಪ್ಪನ ಅಗ್ರಹಾರ ಸ್ಟೇಷನ್ ಅಂತ ಹೇಳಿದ್ರು. ಬಟ್ ನಾವಿದ್ದಿದ್ದೆ ಎಲೆಕ್ಟ್ರಾನಿಕ್ ಸಿಟಿ ಸ್ಟೇಷನಲ್ಲಿ. ಹಾಗೆ ಮಾತಾಡ್ತಾ ನಾವು ಹೋಗ್ಬೇಕಿದ್ದಿದ್ದು ಮೆಟ್ರೋ ಬಂತು. ನಾವು ಅಲ್ಲಿಂದ ಹೊರಟ್ವಿ. ಮೆಟ್ರೋ ಅಲ್ಲಿ ಪಾಪುಗಂತೂ ಮೆಟ್ರೋ ನೋಡಿ ಫುಲ್ ಖುಷಿ ಆಯಿತು. ಯಾವಾಗಲೂ ನಾವು ಡಿಮಾರ್ಟ್ಗೆ ಅಥವಾ ಎಲ್ಲಾದರೂ ಹೋಗ್ಬೇಕಾದ್ರೆ ಮೇಲೆ ಮೆಟ್ರೋ ಹೋಗೋದನ್ನ ನೋಡಿ ಟ್ರೈನ್ ಅಂತ ಕೂಗೋನು. ಇವತ್ತು ಹತ್ರದಲ್ಲೇ ಅವನಿಗೆ ನೋಡಿ ತುಂಬ ಖುಷಿ ಆಯಿತು. ಫುಲ್ ಖುಷಿಯಾಗಿ ಕುಣಿದಾಡ್ತಾ ಇದ್ದ ಅಂತಲೇ ಹೇಳ್ಬೋದು. ಚೆನ್ನಾಗಿ ಎಂಜಾಯ್ ಮಾಡ್ದ. ಅದರೊಳಗೆಲ್ಲ ಮೆಟ್ರೋ ಅಂತ ಕಿರಿಸ್ತಾ ಇದ್ದ. ಹಾಗೆ ನಾವಿರೋದು ಇವಾಗ ಚಿಕ್ಕಪೇಟೆಯಲ್ಲಿ. ಮೆಟ್ರೋ ಸ್ಟೇಷನಿಂದ ಡೈರೆಕ್ಟ್ ಚಿಕ್ಕಪೇಟೆಗೆ ಎಕ್ಸಿಟ್ ಆಗ್ತೀವಿ. ಈ ಕ್ರೌಡ್ಗೆ ಬಂದುಬಿಡ್ತೀವಿ. ಫುಲ್ ಜನದ ಜೊತೆ ಫುಲ್ ಬಿಸಿಲಿತ್ತು. ಹಾಗೆ ನಾವು ಫಸ್ಟ್ ಎಲ್ಲಿ ಹೋಗೋದು ಅಂತ ಹೇಳಿ ಹುಡುಕಿ ಹೋಗಿದ್ದು ಲೆಹೆಂಗಾ ಶಾಪ್. ನಮ್ಮ ಫ್ರೆಂಡ್ ಬ್ರದರ್ದು ಮದುವೆ ಇದೆ. ಆ ಮದುವೆ ಹುಡುಗಿಗೇನೆ ಅವ್ರು ಲೆಹೆಂಗಾ ತೊಗೊಳಕ್ಕೆ ಬಂದಿರೋದು. ಸೊ ನಾನು ಚೂಸ್ ಮಾಡ್ತಾ ಇದ್ದೀನಿ. ನಾವು ಫಸ್ಟ್ ಬಂದಿದ್ದ ಶಾಪ್ ಏನಿದಲ್ಲ, ನಾವು ಫಸ್ಟ್ ಒಂದೆರಡು ಶಾಪ್ಗೆ ಹೋದ್ವಿ. ಅಲ್ಲೇನೂ ಚೆನ್ನಾಗಿ ತೋರಿಸ್ಲಿಲ್ಲ. ಅದಾದಮೇಲೆ ನಾವು ಈ ಶಾಪ್ ಬಂದ್ವಿ. ನಿಜವಾಗ್ಲೂ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೇನೆ ಚೆನ್ನಾಗೆಲ್ಲ ಬಟ್ಟೆನೂ ತೋರಿಸಿದ್ರು. ನಾವು ಸೆಲೆಕ್ಟ್ ಮಾಡಿದ್ದು ಈ ಲೆಹೆಂಗಾ. ಇದರಲ್ಲಿ 2 ಕಲರ್ ಇತ್ತು, ಪೀಚ್ ಕಲರ್ ಮತ್ತು ಈ ಬ್ಲೂ ಕಲರ್. ನಿಜವಾಗ್ಲೂ ಎರಡೂ ಚೆನ್ನಾಗಿತ್ತು. ಫೈನಲಿ ಬ್ರೈಡ್ ಸೆಲೆಕ್ಟ್ ಮಾಡಿದ್ದು ಬ್ಲೂ ಕಲರ್ನ. ಹಾಗೆ ಈ ಲೆಹೆಂಗಾ ಬಂದು ಅವ್ರು 15,000 ಅಂತ ಹೇಳಿದ್ರು. ಫೈನಲಿ ನಾವು ಕಮ್ಮಿ ಮಾಡಿಸಿ ನಮಗೆ ಅವ್ರು ಕೊಟ್ಟಿದ್ದು 9,000ಗೆ. ಇನ್ನೂ ಕಮ್ಮಿ ಮಾಡಿಸ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಇಲ್ಲ, ಆಗೋದಿಲ್ಲ ಅಂತ ಹೇಳಿದ್ರು. ನೀವು ಅಂಗಡಿ ನೇಮ್ನ ನೋಡ್ಬೋದು. ನೀವು ಯಾರಾದರೂ ತೊಗೊತೀರಾ ಅಂದರೆ ಈ ಶಾಪ್ಗೆ ಹೋಗಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾನು ವಿಡಿಯೋ ಮಾಡ್ಕೋಬೋದಾ ಅಂತ ಕೇಳಿದಾಗ್ಲೂ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು. ಕೆಲವೊಂದು ಕಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಫೋಟೋ ತೆಗಿಯೋಕ್ಕೆ ಬಿಡಲ್ಲ. ಇವರೆಷ್ಟು ನೀಟಾಗಿ ಮಾತಾಡಿ ಎಲ್ಲ ತೋರಿಸಿದ್ರು ಅಂದರೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಹಾಗೆ ನಮಗೂ ವರ್ತಬಲ್ ಅನ್ನಿಸ್ತು. ಚೆನ್ನಾಗಿ ಎಲ್ಲನೂ ತೋರಿಸಿದ್ರು. ಡ್ರೆಸ್ಗಳು ಅಷ್ಟೇ, ನೀವು ತೊಗೊಳ್ಳಿ, ನೀವು ಫಸ್ಟ್ ಪ್ರೈಸ್ ನೋಡಿಬಿಡಿ, ನಿಮ್ಗೆ ಇಷ್ಟ ಆದರೆ ಆಮೇಲೆ ನಾವು ಮಾತಾಡಿ ಕೊಡೋಣ ಅಂತೇಳಿ ಎಲ್ಲ ಬಟ್ಟೆನೂ ತೆಗೆದು ತೋರಿಸಿದ್ರು. ಇವಾಗ ಪಿಂಕಿ ಅಕ್ಕ ಬಂದುಬಿಟ್ಟು ಈ ಡ್ರೆಸ್ನ ತೊಗೊತೀನಿ ಅಂತ ಕೂತಿದ್ದಾರೆ. ಅಣ್ಣ ಬೇಡ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇದೆ, ತೊಗೊಳ್ಳೋದಾ ಬೇಡವಾ ಅಂತ. ಹಾಗೆಯೇ ಅದು ಮುಗಿಸ್ಕೊಂಡು ಅವ್ರ ಮನೇಲಿರೋ ಒಂದು ಮಗುಗೆ ಬಟ್ಟೆ ತೊಗೊಳಕ್ಕೆ ಬಂದರು. 8 ಇಯರ್ಸ್ ಅವ್ರ ಅಕ್ಕನ ಮಗಳಿಗೂ ಯಾರಿಗೂ ಗೊತ್ತಿಲ್ಲ. ಅವಳಿಗೆ ತೊಗೊಳೋದಕ್ಕೆ ಅಂತ ಪಕ್ಕದ ಅಂಗಡಿಗೆ ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬಟ್ಟೆನ ತೋರಿಸಿದ್ರು. ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಿಲ್ಲ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ ಅಂತ. ಎಲ್ಲನೂ ತೆಗಿಬೇಡಿ ಅಂತ ಹೇಳಿದ್ರು. ಪರವಾಗಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಬಟ್ ಇಲ್ಲಿ ನಮಗೆ ರೆಡ್ ಕಲರಲ್ಲಿ ಬೇಕಿತ್ತು. ಸೊ ಹಾಗಾಗಿ ನಾವಿಲ್ಲೇನೂ ತೊಗೊಳ್ಳಿಲ್ಲ. ಮಗು ಪರ್ಟಿಕ್ಯುಲರಾಗಿ ರೆಡ್ ಕಲರೇ ಬೇಕು ಅಂತ ಹೇಳಿದ್ಲಂತೆ. ಸೊ ಹಾಗಾಗಿ ಇಲ್ಲಿ ನಾವು ಸುಮ್ಮನೆ ಏನಕ್ಕೆ ತೆಗಿಯೋದು ಅಂತೇಳಿ ಬೇಡ ಅಂತ ಹೇಳಿ ಇಟ್ಬಿಟ್ವಿ. ಹಾಗೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿತ್ತು ಮಕ್ಕಳದ್ದು ಲೆಹೆಂಗಾ. ನನಗಂತೂ ಸಖತ್ ಇಷ್ಟ ಆಗ್ತಾಯಿತ್ತು. ಹಾಗೆಯೇ ಅವಳಿಗೆ ರೆಡ್ ಕಲರ್ ಬೇಕಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾವಿಲ್ಲಿ ಯಾವುದೇ ರೀತಿ ಬಟ್ಟೆ ತೊಗೊಳ್ಳಿಲ್ಲ. ಮಾತಾಡಿಕೊಂಡು ನೋಡ್ಕೊಂಬಿಟ್ಟು ಹಾಗೆ ಬಂದ್ವಿ.
ಈ ಶಾಪನವರು ಅಷ್ಟೇ ನಿಜವಾಗ್ಲೂ ರೆಡ್ ಕಲರ್ ಇಲ್ಲ ಬೇರೆ ಯಾವ ಕಲರ್ ಆದರೂ ತೆಗೆದು ತೋರಿಸ್ತೀನಿ, ತೊಗೊಳೋದಿದ್ರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೇನೆ ಹಾಗೆ ನೋಡಿಕೊಂಡು ನಮಗೆ ಕಲರ್ ಅವೈಲಬಿಲಿಟಿ ಇರಲಿಲ್ಲ ಅಂತ ಅಲ್ಲಿಂದ ಬಂದುಬಿಟ್ವಿ. ನೆಕ್ಸ್ಟ್ ಬೇರೆ ಕಡೆ ಆ ಮಗುಗೆ ಡ್ರೆಸ್ ಹುಡ್ಕೋಣ ಅಂತ ಹೋದ್ವಿ. ಒಂದೆರಡು ಶಾಪಲ್ಲಿ ನೋಡಿದ್ವಿ, ನಮಗೆ ರೆಡ್ ಕಲರಲ್ಲಿ ಸಿಗಲಿಲ್ಲ. ರೆಡ್ ಕಲರಲ್ಲಿ ಸಿಕ್ಕಿದ್ದು ಶರಾರ ಸಿಕ್ತು, ಬಟ್ ಅವ್ರಿಗೆ ಶರಾರ ಬೇಕಾಗಿರಲಿಲ್ಲ, ಲೆಹೆಂಗಾನೇ ಬೇಕಾಗಿತ್ತು. ಹಾಗಾಗಿ ನೋಡೋಣ ನೆಕ್ಸ್ಟು ನಾನು ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಜೋಡಿ 100 200 ಅದು ಬರಲ್ವಾ ಅಣ್ಣ? ಅದೆಷ್ಟು ಅಣ್ಣ? ಅಣ್ಣ ಕಮ್ಮಿ ಮಾಡಿಕೊಡಿ. ಎಷ್ಟು ಮಾಡ್ತೀರಾ ಹೇಳಿ? ಅಲ್ಲ ಎಷ್ಟು ಮಾಡ್ತೀರಾ ಹೇಳಿ ಹೋಗ್ಲಿ. ತಗೊಂತ ಇಲ್ವಾ ಇವಾಗ ನೀವು ಹೇಳಿದ ತಕ್ಷಣ? ಅಪ್ಪ ಅಪ್ಪ ಜಾಸ್ತಿ ಆಯ್ತು. ಹುಡುಕ್ನ ಅದು 100 ಮಾಡ್ಕೊಡೋಣ, ತಗೊಂತೀನಿ ನೋಡಿ. ಅವರಿಗೆಲ್ಲ ತಗೊಟ್ಟಿದ್ದೀನಿ, ಕೊಡಿ ಅಣ್ಣ. ಕೊಡ್ತೀರ? ಅಷ್ಟು ರಶ್ ಇದೆ ಅಂತ ಹೇಳಿದ್ರೆ ಅಪ್ಪ, ಭಾನುವಾರ ಚಿಕ್ಕಪೇಟೆಗೆ ನಿಜವಾಗ್ಲೂ ಬರಬಾರ್ದು, ಸಖತ್ ರಶ್ ಇದೆ, ತುಂಬ ಜನ ಇದ್ದಾರೆ. ನಮಗಂತೂ ಈ ಕಾಲಿಡೋಕ್ಕೂ ಜಾಗ ಇಲ್ಲ, ಅದರಲ್ಲೂ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಮೊಬೈಲ್ ಬೇರೆ ಜೋಪಾನಾಗಿ ಇಟ್ಕೋಬೇಕು, ಪರ್ಸ್ ಬೇರೆ ಜೋಪಾನಾಗಿ ಇಟ್ಕೋಬೇಕು. ನನ್ನ ಹತ್ರ ಮೈಕ್ ಬೇರೆ ಇಲ್ಲ, ಈ ಆರನ್ ಸೌಂಡು ಎಲ್ಲ ಈ ವಿಡಿಯೋದಲ್ಲಿ ಬರ್ತಾ ಇರುತ್ತೆ. ಏನೂ ಮಾಡೋಂಗಿಲ್ಲ, ಮೊದಲು ಒಂದು ಮೈಕ್ ತೊಗೊಬೇಕು, ತೊಗೊಂಡ್ಮೇಲೆ ಕರೆಕ್ಟಾಗಿ ಬ್ಲಾಗ್ ಮಾಡ್ತೀನಿ. ಇವಾಗ ಅವರು ಬ್ರೈಡ್ಗೆ ಡ್ರೆಸ್ ತೊಗೊಂಡಿದ್ದಾರೆ, ನೋಡಬೇಕು. ನನಗೆ ಡ್ರೆಸ್ ತೊಗೊಬೇಕು, ಸ್ಯಾರಿ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಐ ಹೋಪ್ ನನಗೆ ಕಮ್ಮಿ ರೇಟಲ್ಲಿ ಸಿಕ್ಕರೆ ನನಗೆ ಖುಷಿ ಆಗುತ್ತೆ. ಜಾಸ್ತಿ ಸ್ಪೆಂಡ್ ಮಾಡೋ ಅಷ್ಟಂತೂ ಇವಾಗ ನನ್ನ ಸ್ಟೇಜಲ್ಲಿಲ್ಲ. ಜಾಸ್ತಿ ಸ್ಪೆಂಡ್ ಮಾಡೋದು ಅಂತಲ್ಲ, ಬಟ್ಟೆಗೆ ತುಂಬ ಅನ್ನೆಸೆಸರಿಯಾಗಿ ನನ್ನ ಹತ್ರ ಖರ್ಚು ಮಾಡಬಾರ್ದು ಅನಿಸುತ್ತೆ. ಕಮ್ಮಿ ರೇಟಲ್ಲಿ ತೊಗೊಳ್ಳೋಣ, ಸ್ವಲ್ಪ ದಿನ ಹಾಕ್ಕೊಳ್ಳೋಣ. ತುಂಬ ರಶ್ ಇದೆ. ಭಾನುವಾರ ಮಾತ್ರ ಬರಬೇಡಿ, ಯಾವಾಗಾದರೂ ವೀಕ್ ಆಫ್ ಇದ್ದರೆ ವೀಕ್ ಡೇಸಲ್ಲಿ ಬನ್ನಿ. ನಮ್ಮ ಸ್ಕೂಲ್ ಅವ್ರಿಗಂತೂ ವೀಕ್ ಡೇಸಲ್ಲಿ ನಮಗೆ ರಜಾ ಸಿಗಲ್ಲ, ಸೊ ಹಾಗಾಗಿ ನಾವು ಭಾನುವಾರನೇ ಬರಬೇಕು. ಇಮ್ಯಾಜಿನ್, ಆಫ್ ಬೆಂಗಳೂರು ಇಲ್ಲೇ ಇದೆ, ಏನು ಮಾಡೋಂಗಿಲ್ಲ. ಈ ರಶಲ್ಲೇ ನಾವಿವಾಗ ಇನ್ನೂ ಒಂದು 8 ಇಯರ್ ಮಗುಗೆ ಬಟ್ಟೆ ತೊಗೋಬೇಕು, ಅದ್ರ ಜೊತೆಗೆ ನಮಗೆ ಬಟ್ಟೆ ತೊಗೋಬೇಕು. ನೋಡೋಣ. इतना रश में आके कितना खुश मिल रहा है आपको? कीड़ी ಆಮೇಲೆ ಚಿಕ್ಕಪೇಟೆಯಲ್ಲಿ ಈ ನೈಟಿನೂ ನೋಡಿ ಒಂದು ಕಡೆ ಆಶ್ಚರ್ಯನೂ ಆಯಿತು, ಹಾಗೆ ನಗುನೂ ಬಂತು. ಈ ನೈಟಿ ಹಾಕೊಳ್ಳೋರು ಪಾಪ ಯಾರೂ ಬಂದಿಲ್ಲ ಅನಿಸುತ್ತೆ, ಅದಕ್ಕೆ ಇನ್ನೂ ಯಾರೂ ತೊಗೊಳ್ದೇನೆ ಪಾಪ ಅಲ್ಲೇ ಇದೆ. ಆಮೇಲೆ ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಊಟ ಮಾಡೋಣ ಅಂತೇಳಿ ಹೋಟೆಲ್ ಕಡೆ ಹೋದರೆ ಎಲ್ಲ ಹೋಟೆಲು ಫುಲ್ ರಶ್ಶು, ಜನ ಜನ ಜನ, ಕಾಲಿಡೋಕ್ಕಾಗಲ್ಲ, ಏನಿಲ್ಲ. ಅದಕ್ಕೆ ವಾಪಸ್ ಬಂದು ತಂದಿರೋ ಚಿಪ್ಸು ಬಿಸ್ಕೆಟು ಎಲ್ಲ ತಿಂದು ನೀರು ಕುಡಿದ್ವಿ. ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು, ಜೊತೆಗೆ ಕಾಲು ಸಖತ್ತಾಗಿ ನೋವ್ತಾಯಿತ್ತು. ಸೊ ಹೋಟೆಲ್ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿ ಚಿಪ್ಸ್ ಎಲ್ಲ ತಿನ್ಕೊಂಡು ಖಾಲಿ ಮಾಡ್ತಾಯಿದ್ದೀವಿ. ಅಣ್ಣ ಎಲ್ರಿಗೂ ಪ್ರಸಾದ ಕೊಡೋ ಥರ ಚಿಪ್ಸು ಬಿಸ್ಕೆಟ್ ಎಲ್ಲ ಕೊಡ್ತಾಯಿದ್ರು, ಅದನ್ನ ಇಸ್ಕೊಂಡು ತಿಂತಾಯಿದ್ದೀವಿ ಇವಾಗ. ಹಾಯ್, ವೆಲ್ಕಮ್ ಬ್ಯಾಕ್. ಚಿಕ್ಕಪೇಟೆಯಿಂದ ಬಂದಮೇಲೆ ಟ್ಯೂಷನ್ ಇತ್ತು, ಸ್ವಲ್ಪ ಊಟ ಎಲ್ಲ ಮಾಡಿ ಟ್ಯೂಷನ್ನ ಮಾಡಿದೆ. ನಾಳೆ ಎಕ್ಸಾಮ್ ಇರೋದ್ರಿಂದ ಇವತ್ತು ಸಂಡೇ ಇದ್ರೂ ಇವತ್ತು ಟ್ಯೂಷನ್ ಇತ್ತು. ಟ್ಯೂಷನ್ನ ಮುಗಿಸಿ ಇವಾಗ ರಿಲ್ಯಾಕ್ಸ್ ಆಗಿ ಕೂತಿದ್ದೀನಿ. ಹಾಗೆ ನಮ್ಮ ಚಿಕ್ಕಪೇಟೆ ಶಾಪಿಂಗಲ್ಲಿ ನಾನೇನು ತೊಗೊಂಡೆ ಅಂತ ನಿಮಗೆ ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಚಿಕ್ಕಪೇಟೆಯಲ್ಲಿ ಆ್ಯಕ್ಚುಲಿ ಎಷ್ಟು ಕೆಲವ್ರು ಹೇಳ್ತಾರೆ ಬಾರ್ಗೇನ್ ಮಾಡಿ ತೊಗೋಬೇಕು, ತುಂಬ ಬಾರ್ಗೇನ್ ಮಾಡಬೇಕು ಅಂತ. ಅಪ್ಪ ಈಗಂತೂ ಏನು ಬಾರ್ಗೇನ್ ಮಾಡಿದ್ರು ಬಿಡಲ್ಲ ಅವರು, ಹೇಳೋದೇ ಡಬಲ್ ತ್ರಿಬಲ್ ರೇಟ್ ಹೇಳ್ತಾರೆ. ಅದರಲ್ಲೂ ನಾವು ಕಮ್ಮಿ ಮಾಡಿ ಕೇಳಿದ್ರು ಆ ಪ್ರೈಸ್ಗೂ ಕೊಡೋಕೆ ರೆಡಿ ಇರಲ್ಲ ಅವರು. ಫಿಕ್ಸ್ಡ್ ರೇಟ್ ಅಂದ್ಬಿಡ್ತಾರೆ, ಎಲ್ಲೇ ಹೋಗಿ ಇವಾಗ ಏನು ಮಾಡಿಬಿಡ್ತಾರೆ ಫಿಕ್ಸ್ಡ್ ರೇಟ್ ಅಂತಾರೆ, ಯಾಕೆಂದರೆ ತೊಗೊಳಲ್ಲ ಅಂತೇಳಿ. ಆದರೂ ಕೆಲವೊಂದು ಕಡೆ ಅವೈಲೇಬಲ್ ಇರುತ್ತೆ, ಬಾರ್ಗೇನ್ ಮಾಡ್ಬೋದು. ಮತ್ತು ಅವರು ಫಿಕ್ಸ್ಡ್ ರೇಟ್ ಅಂತ ಹಾಕಿದ್ರೂ ಒಂದು ರೀಸನಬಲ್ ಪ್ರೈಸ್ಗೆ ಹಾಕಿರ್ತಾರೆ. ಸೊ ಹಾಗಾಗಿ ಅಂಥ ಕಡೆ ತೊಗೊಳ್ಬೋದು. ಅಂಥದ್ರಲ್ಲಿ ನಾನು ಒಂದು ಬಾರ್ಗೇನ್ ಮಾಡಿ ತೊಗೊಂಡಿದ್ದು ಒಂದು
ಮನೆಗೆ ಬಾಗಿಲಿಗೆ ತೋರಣ ತೊಗೊಂಡೆ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿ ಅನ್ನಿಸ್ತು. ಈ ತೋರಣ ಬಂದು ಅವರು 100 ರುಪೀಸ್ ಹೇಳಿದ್ರು. ನಾನು ಬಾರ್ಗೇನ್ ಮಾಡಿ 50 ರುಪೀಸಿಗೆ ತೊಗೊಂಡೆ. ಗೊತ್ತಿಲ್ಲ, ಕಮ್ಮಿ ಒಂದು ರೀಸನಬಲ್ ಪ್ರೈಸಿಗೆ ತೊಗೊಂಡಿದ್ದೀನೋ ಇಲ್ಲ ಜಾಸ್ತಿಗೆ ತೊಗೊಂಡೋ ಗೊತ್ತಿಲ್ಲ. ಬಟ್ 50 ರುಪೀಸ್ ಕೊಟ್ವಿ ಇದಕ್ಕೆ. ಬಟ್ ತುಂಬ ಚೆನ್ನಾಗಿದೆ, ಡೋರ್ಗೆ ಹಾಕಬೇಕು. ನಾನು ಬಾಗಿಲಿಗೆ ಅಂತ ತೊಗೊಂಡಿರೋದು ಇದೆ ಫಸ್ಟು ಅಂತ ಹೇಳ್ಬೋದು. ನಾನು ಏನೂ ಅಷ್ಟು ತೊಗೊಳ್ಳಲ್ಲ, ಹಾಕೋದಿಲ್ಲ. ಈ ಐಟಮ್ನ 50 ರುಪೀಸ್ ಕೊಟ್ಟು ತೊಗೊಂಡ್ವಿ, ಈ ತೋರಣನ ಚೆನ್ನಾಗಿದೆ. ಅದಾದಮೇಲೆ ಈ ಕ್ಯೂಟ್ ಇಯರಿಂಗ್ಸ್ನ ತೊಗೊಂಡೆ. ಇದು ಬಂದು 20 ರುಪೀಸು ಒಂದು ಪೀಸು. ಇದು ಬಂದು ಮತ್ತು ಇದು ಸಿಲ್ವರ್ ಕಲರ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅಷ್ಟು. ಇದು ಒಂದು ಇದೆರಡು ಬಂದು 20 ಕೊಟ್ಟು 40 ರುಪೀಸ್ ಕೊಟ್ಟು ತೊಗೊಂಡೆ. ಅದಾದಮೇಲೆ ನಾನು ಹೋಗಿದ್ದು ಮೇನ್ ಡ್ರೆಸ್ಸು ಮತ್ತು ಸ್ಯಾರಿ ತೊಗೋಬೇಕಂತ. ಸ್ಯಾರಿನ ಒಂದು ಕಡೆ ಕೇಳಿದ್ವಿ. ಅಪ್ಪ ಏನು ಪ್ರೈಸ್ ಹೇಳ್ತಾರೆ ಅಂದರೆ, ನಾವು ಆ ಸ್ಯಾರಿನೆಲ್ಲ ಇಲ್ಲಿ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸೇಲ್ ಮಾಡ್ತಾರಲ್ಲ, ಅಲ್ಲಿ ಎಲ್ಲ ನೋಡಿದಾಗ ಎಷ್ಟು ಕಮ್ಮಿಗೆ ಹೇಳ್ತಾರೆ. ಬಟ್ ಇವರು ಚಿಕ್ಕಪೇಟೆಯವ್ರಿಗೆ ಹೋಗೋದೇ ನಾವು ಅಲ್ಲಿ ಕಮ್ಮಿಗೆ ಅವೈಲೇಬಲ್ ಇರುತ್ತೆ, ನಾವು ಈಗ ತೊಗೋಬೋದು ಅಂತ. ನಾನು ಜಾಸ್ತಿನೇ ತೊಗೊತೀನಿ ಅಂತ ಹೇಳಿದ್ರು, ಅವ್ರೇನು ರೆಡ್ಯೂಸ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ. ಮತ್ತು ಏನೇ ಒಂದು ಅವ್ರು ಇದು ಮಾಡಿ ಹೇಳಿದ್ರು ತೊಗೊಬೋದು. ಇವಾಗ ಒಂದು ಸ್ವಲ್ಪ ಬಾರ್ಗೇನ್ ಮಾಡಿ ತೊಗೊಬೋದು. ಬಟ್ ಅವ್ರು ಬಿಹೇವ್ ಮಾಡೋ ರೀತಿ ಕೆಲವೊಂದು ಶಾಪಲ್ಲಿ ನಿಜವಾಗ್ಲೂ ಇಷ್ಟ ಆಗಲ್ಲ. ಯಾವ ಥರ ಬಿಹೇವ್ ಮಾಡ್ತಾರೆ ಅಂದರೆ, ಏನೋ ಅವ್ರು ನಮಗೆ ಫ್ರೀಯಾಗಿ ಐಟಮ್ಸ್ನ ಕೊಡ್ತಾರೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ, ರೂಡಾಗಿ ಬಿಹೇವ್ ಮಾಡ್ತಾರೆ. ಆ ಥರ ಕೆಲವೊಂದು ಶಾಪ್ಗಳಿದೆ, ಎಲ್ಲರೂ ಅಂತ ಹೇಳಲ್ಲ, ಅಲ್ಲಿ ಆಲ್ಮೋಸ್ಟ್ ಒಂಥರ ಆ ಥರನೇ ಮಾತಾಡ್ತಾರೆ. ಅವಾಗ ನಿಜವಾಗ್ಲೂ ಹರ್ಟ್ ಆಗುತ್ತೆ. ನಾವು ದುಡ್ಡು ಕೊಟ್ಟೆ ತೊಗೊಳ್ಳೋದು. ಈಗ ಅವ್ರು ಹೇಳಿದ ಪ್ರೈಸ್ಗೆ ಅವ್ರು ತೋರಿಸಿದ್ದನ್ನೇ ನಾವು ತೊಗೊಳಕ್ಕೆ ಹೋಗಿರಲ್ಲ. ನಮಗೆ ಯಾವ್ದು ಇಷ್ಟ ಆಗುತ್ತೆ ನಾವು ಅದನ್ನು ತೊಗೊಬೇಕು. ತೋರ್ಸೋದಕ್ಕೂ ಒಂಥರ ಇದನ್ನೇ ತೊಗೊಳ್ಳಿ ಅದನ್ನೇ ತೊಗೊಳ್ಳಿ ಅಂತಾರೆ, ತೆಗಿಬೇಡಿ ನೋಡಬೇಡಿ ಅಂತಾರೆ. ಸೊ ಅಂಥ ಕಡೆ ನಿಜವಾಗ್ಲೂ ಇರಿಟೇಟ್ ಆಗುತ್ತೆ. ನಾನು ಬೈದೆ ಬಂದುಬಿಟ್ಟೆ. ಹರ್ಟ್ ಆಗುತ್ತೆ ಆ ಥರ ಕೆಲವರು ರೂಡಾಗಿ ಮಾತಾಡಿದಾಗ. ಆ ಥರ ಶಾಪ್ಗಳಲ್ಲಿ ನಾವು ಬೈಯೇ ಮಾಡಲಿಲ್ಲ, ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಬಂದುಬಿಟ್ವಿ. ಹಾಗೆ ಒಂದು ಡ್ರೆಸ್ ಶಾಪಲ್ಲಿ ಈ ಡ್ರೆಸ್ನ ತೊಗೊಂಡೆ. ಇದು ಬಂದು ಫುಲ್ ಬಿಗ್ ಸೈಜು. ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ನನ್ನ ಸೈಜ್ ಅವೈಲಬಿಲಿಟಿ ಇರಲಿಲ್ಲ. ಸೊ ಆಲ್ಟರ್ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಈ ಡ್ರೆಸ್ನ ತೊಗೊಂಡೆ. ನೋಡ್ತಾ ಇರ್ಬೋದು, ಈ ಥರ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ ಡ್ರೆಸ್ದು. ಸೊ ಹಾಗಾಗಿ ಈ ಡ್ರೆಸ್ ತೊಗೊಂಡೆ. ಇದು ದುಪ್ಪಟ್ಟ, ಮತ್ತು ಇದು ಸ್ಟ್ರೈಟ್ ಪ್ಯಾಂಟ್, ಪ್ಲಾಜೋ ಥರ ಇದು ಪ್ಯಾಂಟು. ಇದೊಂದು ಡ್ರೆಸ್ ತೊಗೊಂಡೆ. ಬಿಟ್ಟರೆ ಸ್ಯಾರಿಗಳು ತೊಗೊಳಕ್ಕಾಗಲಿಲ್ಲ, ತೊಗೊಳ್ಳಿಲ್ಲ. ಅವ್ರು ತುಂಬ ಪ್ರೈಸ್ ಹೇಳಿದ್ರು ಅಂತಲೇ ತೊಗೊಳ್ಳಿಲ್ಲ. ಅಷ್ಟರಲ್ಲೂ ಮಧ್ಯಾಹ್ನ ಅಷ್ಟೊಂದು ಬಿಸಿಲಲ್ಲಿ ಸುತ್ತಿ ಸಾಕಾಗೋಗಿತ್ತು. ತುಂಬ ರಶ್ ಇತ್ತು. ಸಂಡೇ ಇರೋದ್ರಿಂದ ಅಂತೂ ಸಖತ್ತು ಜನ ಇರ್ತಾರೆ ಅಲ್ಲಿ. ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ, ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅಪ್ಪ ಅಷ್ಟು ಜನ, ಅಷ್ಟು ಬಿಸಿಲು, ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಇವತ್ತಿನ ಚಿಕ್ಕಪೇಟೆ ಶಾಪಿಂಗು ಕೈ ಕಾಲೆಲ್ಲ ತುಂಬ ನೋವ್ತಾ ಇದೆ. ಇವಾಗ ಫಸ್ಟು ಮಲ್ಕೊಬೇಕು, ನಾನು ಊಟ ಆಗಿದೆ, ಫಸ್ಟು ಮಲ್ಕೊಂಡ್ಬಿಟ್ರೆ ಸಾಕು ಅನ್ನಿಸ್ತಾ ಇದೆ. ಇದಾಗಿತ್ತು ನಮ್ಮ ಸಂಡೆಯ ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಹಾಗೆಯೇ ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.